ನನ್ನ ಹೆಸರು ಪ್ರಸನ್ನ ಪಾಟೀಲ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ದೈಹಿಕ ಶಿಕ್ಷಣದಲ್ಲಿ ವಾಲಿಬಾಲ್ ಎಂಬ ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ. ನಾವು ಅಧ್ಯಾಯ ವಾಲಿಬಾಲ್ ಆಟದ ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ. ನಾನು ಅದರಲ್ಲಿ ಇತಿಹಾಸವನ್ನು ಹೇಳುತ್ತಿದ್ದೇನೆ. 1895ರಲ್ಲಿ ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಗನ್ ಎಂಬುವರು ನಾನು ಏನಾದರೂ ಪ್ರಪಂಚದಲ್ಲಿ ಸಾಧನೆ ಮಾಡಬೇಕೆಂದು ಸಂಶೋಧಿಸಪಡುತ್ತಾರೆ. ಆಗ ಅವರು ಒಂದು ಆಟವನ್ನು ಕಂಡುಹಿಡುತ್ತಾರೆ. ಆ ಆಟದ ಹೆಸರು ವಾಲಿಬಾಲ್ ಆಗಿತ್ತು. ಈ ಆಟವನ್ನು ಮೊದಲು ಮನರಂಜನೆಗಾಗಿ ಬಟ್ಟೆ ಸುತ್ತಿದ ದಪ್ಪದಾದ ಚೆಂಡನ್ನು 2 ಕಂಬಗಳ ಮೇಲೆ ಕಟ್ಟಿದ ದಾರದ ಮೇಲೆ ಚೆಂಡನ್ನು ಕಳಿಸುವಂತಹ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ಎದುರಾಳಿ ಅಂಕಣದಿಂದ ಚೆಂಡು ದಾರದ ಮೇಲೆ ವಾಲಿಯಾಗಿ ಬರುವುದರಿಂದ ಈ ಆಟಕ್ಕೆ ವಾಲಿಬಾಲ್ ಎಂದು ಹೆಸರು ಬಂದಿತು. ವಾಲಿಬಾಲ್ ಆಟದ ಮೊದಲ ಹೆಸರು ಮಿಂಟೋನೆಟ್ ಆಗಿತ್ತು. ಈ ಆಟವನ್ನು ಮೊದಲು ಹೋಲಿಯೋಕ್ ಮ್ಯಾಸಚೂಸೆಟ್ಸ್ ಎಂಬಲ್ಲಿ ಫೆಬ್ರವರಿ 9, 1895ರಲ್ಲಿ ಪ್ರಾರಂಭಿಸಲಾಯಿತು. ಈ ಆಟಕ್ಕೆ ವಾಲಿಬಾಲ್ ಎಂದು ಡಾಕ್ಟರ್ ಹಾಸ್ಪೆಡ್ ಅವರು 1896ರಲ್ಲಿ ಮರುನಾಮಕರಣ ಮಾಡಿದರು. ಈ 1896ರಲ್ಲಿ ಮಾಡಿದರು. ಈ ಆಟವನ್ನು ಪ್ರಪಂಚಾದ್ಯಂತ ಪ್ರಚಾರ ಮಾಡುವಲ್ಲಿ YMCA ಎಂಬ ಸಂಸ್ಥೆ ಅಂದರೆ ಯಂಗ್ ಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಎಂಬ ಸಂಸ್ಥೆಯು ಈ ಆಟವನ್ನು ಪ್ರಪಂಚಾದ್ಯಂತ ಪರಿಚಯಿಸಲು ಪ್ರಮುಖ ಪಾತ್ರವನ್ನು ವಹಿಸಿತು. ಈ ಆಟವನ್ನು ಯುರೋಪ್ ಖಂಡಕ್ಕೆ ಪರಿಚಯಿಸಿದವರು ಅಮೆರಿಕ ಭೂಸೇನಾ ದಳದ ಸೈನಿಕರು. ಅನಂತರ FIVB ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಆಫ್ ವಾಲಿಬಾಲ್. ಈ ಸಂಸ್ಥೆಯು 1947ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಈ ಸಂಸ್ಥೆಯ ಮೊದಲ ಅಧ್ಯಕ್ಷರು ಪಾಲ್ ಲಿಬೌಡ್ ಅಧ್ಯಕ್ಷರು ಆಗಿದ್ದರು. ಈ ಆಟವನ್ನು 1964ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಯಿತು. ಇಷ್ಟೇ ನನ್ನ ಮಾತನ್ನು. ನಾನೀಗ ಹೇಳೋದ್ರಲ್ಲಿ ಅಂದರೆ ಇತಿಹಾಸ ಹೇಳೋದ್ರಲ್ಲಿ ಯಾರಿಗಾದ್ರೂ ಡೌಟ್ ಇದೆಯೇ? ಪ್ರಶ್ನೆ ಕೇಳಿ. ಯಾರಿಗಿಲ್ಲ? ಇದನ್ನು ಯಾವಾಗ ಕಂಡಿಡಿದ್ರಿ? 1885ರಲ್ಲಿ 1885ರಲ್ಲಿ ಕಂಡಿಡಿದ್ರು. ಹೇಳಿ ಸರ್, ಈಗ ವಾಲಿಬಾಲ್ ಆಟವನ್ನು ಯಾವಾಗ ಕಂಡಿಡಿದ್ರಿ? 1895ರಲ್ಲಿ. ಫೆಬ್ರವರಿ 9, 1895ರಲ್ಲಿ ಕಂಡುಹಿಡಿಯಲಾಯಿತು. ಸರ್, ಇನ್ನು ಯಾವಾಗ ಕಂಡಿಡಿದ್ರಿ? ಯಾರು ಕಂಡಿಡಿದ್ರು? ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಗನ್ ಎಂಬುವರು. ಈ ಆಟದ ಮೊದಲ ಹೆಸರು ಮಿಂಟೋನೆಟ್. ಸರ್, ಮಿಂಟೋನೆಟ್ ಅಂತ ಯಾಕೆ ಹೇಳ್ತಾರೆ ಸರ್? ಸರ್, ಇದು ವಾಲಿಬಾಲ್ ಯಾಕೆ ಹೇಳ್ತಾರೆ ಸರ್? ಇದು ಚೆಂಡು ಗಾಳಿಯಲ್ಲಿ ವಾಲಿಯಾಗಿ ಬರುವುದರಿಂದ ಈ ಆಟಕ್ಕೆ ವಾಲಿಬಾಲ್ ಎಂದು ಹೆಸರು ಬಂದಿತು. ವಾಲಿ ಎಂದರೆ ಗಾಳಿಯಲ್ಲಿ ತಿರುಗುವಂತ ಚೆಂಡು ಬರುವುದರಿಂದ ಈ ಆಟಕ್ಕೆ ವಾಲಿಬಾಲ್ ಎಂದು ಹೆಸರು ಬಂದಿತು. ನನ್ನ ಹೆಸರು ಉಪ್ಪಪ್ಪ ಉಪ್ಪಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ಅಧ್ಯಯನವಾದ 2 ವಾಲಿಬಾಲ್. ಈ ವಾಲಿಬಾಲ್ ಸಂಬಂಧಪಟ್ಟ ಚಟುವಟಿಕೆಗಳನ್ನು ತಿಳಿಸುತ್ತೇನೆ. ಇದನ್ನು ಒಂದು ಕಥೆ ರೂಪದಲ್ಲಿ ಹೇಳಲು ಬಯಸುತ್ತೇನೆ. ಸುಮಾರು 200 ವರ್ಷಗಳ ಹಿಂದಿನ ಕಥೆ ಇದು. ಈ ಕಥೆ ಯಾರ ಬಗ್ಗೆ ಅಂದ್ರೆ ವಿಲಿಯಂ ಜಿ ಮಾರ್ಗನ್ ಅಂತ. ಇವ್ರ ಬಗ್ಗೆ ನಾವು 2 ಕಥೆಗಳ ರೂಪದಲ್ಲಿ ನಿಮಗೆ ತಿಳಿಸುತ್ತೇನೆ. ಸುಮಾರು 200 ವರ್ಷಗಳ ಹಿಂದೆ ಇವರು ಅಮೇರಿಕ ದೇಶದವರು. ಇವರು ಒಂದು ಆಟವನ್ನು ಕಂಡುಹಿಡಿದರು. ಆ ಆಟವೇ ನಮ್ಗೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತೀವಲ್ಲ ವಾಲಿಬಾಲ್ ಗೊತ್ತಿರ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ವಾಲಿಬಾಲ್ ಆಟವನ್ನು ಆಡ್ತೀವಿ. ಆದರೆ ಇದನ್ನು ಕಂಡುಹಿಡಿದವರು ನಮಗೇನು ಗೊತ್ತಾಗಿಲ್ಲ. ಆದರೆ ಈ ಪಾಠದಲ್ಲಿ ಇದನ್ನು ತಿಳಿಸ್ಬಿಟ್ಟಿದ್ದಾರೆ. ಹೇಳಿದ್ನಿ ಕೇಳಿ. ವಿಲಿಯಂ ಜಿ ಮಾರ್ಗನ್ ಅಂತ ಅವ್ರು ಕಂಡುಹಿಡಿದ ನಂತರ ಇದನ್ನು ತಾನು ಮನೋರಂಜನೆಯಾಗಿ ತನಗೆ ಮನೋರಂಜನೆ ಬೇಕಂತ ಆಟವನ್ನು ಕಂಡಿದ್ದಾರೆ. ಆದರೆ ಈ ಆಟವು ಬೆಳೆಯುತ್ತಾ 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 ಈ ಆಟಕ್ಕೆ ಒಂದು ಹೆಸರನ್ನು ಇಡೋದಾಗಿ ಚರ್ಚಿಸಿದರು. ನಂತರ ಈ ಆಟಕ್ಕೆ ವಿಂಡೋನೆಟ್ ಎಂಬ ಹೆಸರಿನಿಂದ ಕರೆದರು. ವಿಂಡೋನೆಟ್ ಅಂದರೆ ನಿಮಗೇನು ಗೊತ್ತಿಲ್ಲ. ಆ ರೇಟ್ ನೋಡಿ, ವಿಂಡೋನೆಟ್ ಮಿಂಚಿನ ಯೋಗದಲ್ಲಿ ಹಬ್ಬಲಿ ಎಂದು ಈ ವಿಂಡೋನೆಟ್ ಎಂದು ಕಂಡಿಡಿದರು. ಇದೇ ಥರ ಈ ಆಟವು ಬೆಳೆಯುತ್ತಾ ಹೋದಂತೆ ಫೆಬ್ರವರಿ 1895ರಲ್ಲಿ ಈ ಆಟವನ್ನು ಪ್ರಾರಂಭಿಸಿದರು. ಈ ಆಟಕ್ಕೆ ಪ್ರಾರಂಭಿಸಿದಂದರೆ ಈ ಆಟವನ್ನು ಅಮೆರಿಕ ದೇಶದ ಒಬ್ಬ ಅಲ್ಲಿ ನೋಡ್ಕೊಂತ ಅಲ್ಲಿ ಒಂದು ಗಿಡ ಕೆಳಗೆ ನಿಂತಿದ್ದ. ಆವಾಗ ಈ ಆಟದ ಆಡುತ್ತಿದ್ದಾಗ ಈ ಬಾಲು ಹೆಬ್ಬಾಳ ತಂಡದಿಂದ ವಾಲಿಯಾಗಿ ಬರುತ್ತಿತ್ತು. ಅದಕ್ಕಾಗಿ ಆತನ ಗಮನಿಸಿ ಆ ವಿಜ್ಞಾನಿಯು ಈ ಆಟಕ್ಕೆ ಮೆಟೋನೆಟ್ ತೆಗೆದು ವಾಲಿಬಾಲ್ ರೀತಿ ವಾಲಿಯಾಗಿ ಬರ್ತದೆ, ಅದಕ್ಕೆ ವಾಲಿಬಾಲ್ ಇಡ ಅಂತ ಅಂದ್ಕೊಂಡು ಈ ಆಟಕ್ಕೆ ವಾಲಿಬಾಲ್ ಅಂತ ನಾಮಕರಿಸಿದನು. ಇದೇ ಥರ ಮುಂದುವರೆದಂತೆ 1916ರಲ್ಲಿ ಈಗ ಹಂಗ ಆಟ ಆಡಿರೋದು ಅಂತಾರೆ. 2 ನಿಯಮಗಳು ಕಾನೂನುಗಳನ್ನು ಹುಟ್ಟಿಸಲು 1916ರಲ್ಲಿ 3 ಸ್ಪರ್ಶ ಎಂಬ ನಿಯಮಗಳನ್ನು ಜಾರಿಗೆ ತಂದರು. ಇದೇ ಥರ ಈ ಆಟ ಬೆಳೆದಂತೆ YMCA ಎಂಬ ಸಂಸ್ಥೆಯು ಈ ಆಟನ ಹಬ್ಸಕ್ಕೆ ಬಹಳ ಸಹಾಯ ಮಾಡಿತ್ತು. ಈ ಆಟದ ಹೆಸರು YMCA ಅಂದ್ರೆ YMCA ಅಂದರೆ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಸಂಸ್ಥೆಯು ಈ ಆಟವನ್ನು ಹಬ್ಸಕ್ಕೆ ಬಹಳ ಸಹಾಯ ಮಾಡಿತ್ತು. ಮತ್ತು ಈ ಆಟವನ್ನು FIVB ಸಂಸ್ಥೆಯು ಅಂದರೆ ಫೌಂಡೇಶನ್ ಇದಕ್ಕೆ ಸಹಾಯ ಮಾಡಿದ ಒಂದು ಸಂಸ್ಥೆಯಾದ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್. ಈ ಸಂಸ್ಥೆಯು ನಮಗೆ ನಿಯಮ ಕಾನೂನುಗಳನ್ನು ರೂಪಿಸಲು ಈ ಆಟವನ್ನು ಎತ್ತರಕ್ಕೆ ತಗೊಂಡೋಗಲು ಈ ಸಂಸ್ಥೆಯು ಬಹಳ ಸಹಾಯ ಮಾಡಿದೆ. ಇದನ್ನು ಪ್ರಥಮ ಮಹಾಯುದ್ಧ ತಿಳಿದಿರಲ್ಲ. ಈ ಯುದ್ಧದಲ್ಲಿ ಸಮಯದಲ್ಲಿ ಅಮೆರಿಕ ದೇಶದ ಸೈನಿಕರು ಈ ಆಟವನ್ನು ಯುರೋಪ್ ಖಂಡದ ಒಂದು ಸೈನಿಕರು ಈ ಆಟವನ್ನು ಅಲ್ಲಿ ಆಡಿದರು. ಇದೇ ಥರ ಈ ಆಟವನ್ನು ಬೆಳೆದಂತೆ ಇದನ್ನು 1916ರಲ್ಲಿ ಈ ಆಟದ 1947ರಲ್ಲಿ ಈ ಆಟವು 1947ರಲ್ಲಿ ಈ ಆಟಕ್ಕೆ ಮೊಟ್ಟಮೊದಲು ಅಂದರೆ ಪ್ರಥಮ ಅಧ್ಯಕ್ಷರಾಗಿ ಪಾಲ್ ಬೌಡ್ ಅವರನ್ನು ಆಯ್ಕೆ ಮಾಡಿದರು. ಇದೇ ಥರ ಅವರ ಅಧ್ಯಕ್ಷತೆಯಲ್ಲಿ ಈ ಆಟವು ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಆಟವಾಗಿ ಪ್ರಸಿದ್ಧಗೊಂಡಿತ್ತು. ಈಗಾಗಲೇ ನಾನು ಇಷ್ಟೊತ್ತು ಹೇಳಿದ್ನಲ್ಲ.
ಆಟವನ್ನು ಕಂಡುಹಿಡಿದರು. ಇದಕ್ಕೆ ವಾಲಿಬಾಲ್ ಎಂಬೊಂದು ಆಟವನ್ನು ಯಾರು ನಾಮಕರಿಸಿದರು? ಹೆಸರನ್ನು ಯಾರು ನಾಮಕರಿಸಿದರು? ಡಾಕ್ಟರ್ ಆಲ್ಫ್ರೆಡ್ ಅವರು. ಸರಿ, ಗಟ್ಟಿಯಾಗಿ ಹೇಳಬೇಕು. ಹಾಗಾದರೆ ಈಗ ನಾನು ಇಲ್ಲಿ ಬರೆದಿದ್ದೇನೆ FIVB ಅಂದರೆ ಇದು ಫುಲ್ ಫಾರ್ಮ್ ಯಾರು ಹೇಳ್ತೀರಿ? ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್. ವೆರಿ ಗುಡ್. ಸರಿ, ಈಗ ನಾನು ಇದರ ಅಧ್ಯಕ್ಷರಾಗಿ ಯಾರು ನೇಮಕರಿಸಿದರು? ಅಧ್ಯಕ್ಷತೆಯನ್ನು ಯಾರು ನೇಮಕರಿಸಿದರು? ವಾಲಿಬಾಲ್. ಓಕೆ, ಹಾಗಾದರೆ ಈಗೆಲ್ಲ ಅರ್ಥ ಇದೆ ಅಂತ ತಿಳ್ಕೊಂಡಿದ್ದೀರಿ. ಹಾಗಾದರೆ ನಿಮಗೆಲ್ಲ ಒಂದೆರಡು ವಿಷಯಗಳನ್ನು ತಿಳಿಸುತ್ತಾ ಧನ್ಯವಾದ. ನನ್ನ ಹೆಸರು ಶ್ರೀಧರ್ ಮರೇಗೌಡ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದೈಹಿಕ ಶಿಕ್ಷಣದಲ್ಲಿ ಅಧ್ಯಾಯ 2 ವಾಲಿಬಾಲ್ ಪಾಠದಲ್ಲಿ ಅಂಕಣದ ಪರಿಚಯವನ್ನು ತಿಳಿಸುತ್ತಿದ್ದೇನೆ. ವಾಲಿಬಾಲ್ ಅಂಕಣ ಚಿತ್ರ ಆಯತಾಕಾರದಲ್ಲಿರುತ್ತದೆ. ವಾಲಿಬಾಲ್ ಅಂಕಣದ ಚಿತ್ರದಲ್ಲಿರುವ ಉದ್ದ 18 ಮೀಟರ್ ಹಾಗೂ ಅಗಲ 9 ಮೀಟರ್ ಇರುತ್ತದೆ. ವಾಲಿಬಾಲ್ ಅಂಕಣವು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸೆಂಟರ್ ಲೈನ್ ಅಂದರೆ ಮಧ್ಯಗೆರೆ. ಸೆಂಟರ್ ಲೈನಿಂದ 3 ಮೀಟರ್ ಉದ್ದ ಅಥವಾ ಕೊನೆಯ ಗೆರೆಯಿಂದ 6 ಮೀಟರ್ ಉದ್ದ 2 ಗೆರೆಗಳನ್ನು ಹೇಳ್ಕೊಂತ ಬರ್ರಿ. ವಾಲಿಬಾಲ್ ಅಂಕಣದ ಉದ್ದ 18 ಮೀಟರ್ ಇರುತ್ತದೆ ಹಾಗೂ ಅಗಲ 9 ಮೀಟರ್ ಇರುತ್ತದೆ. ವಾಲಿಬಾಲ್ ಅಂಕಣವು 9 × 9 ಮೀಟರ್ಗಳಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮಧ್ಯಗೆರೆಯಿಂದ 3 ಮೀಟರ್ ಉದ್ದ ಅಥವಾ ಕೊನೆಯ ಗೆರೆಯಿಂದ 6 ಮೀಟರ್ ಉದ್ದ 2 ಗೆರೆಗಳನ್ನು ಎಳೆಯಲಾಗಿದೆ. ಆ ಗೆರೆಯ ಹೆಸರು ಆಕ್ರಮಣ ಗೆರೆ ಎಂದು ಕರೆಯುತ್ತಾರೆ. ಆಕ್ರಮಣ ಗೆರೆ ಎಂದರೆ ಇದು 2 ಆಕ್ರಮಣ ಗೆರೆಯನ್ನು ಎಳೆಯಲಾಗಿದೆ. ಇದು ಮಧ್ಯಗೆರೆ. ಆಕ್ರಮಣ ಗೆರೆಯಿಂದ ಬದಿಯಲ್ಲಿ ಎರಡು ಆಕ್ರಮಣ ಗೆರೆಯಲ್ಲಿ ಬದಿಯಲ್ಲಿ 1.75 ಮೀಟರ್ ವಿಸ್ತರಿಸಿದ ಗೆರೆ ಇರುತ್ತದೆ. ವಿಸ್ತರಿಸಿದ ಗೆರೆ ಇರುತ್ತದೆ. ಈ ಗೆರೆಯ ಹೆಸರು ಕೊನೆಯ ಗೆರೆ. ಈ ಗೆರೆಯ ಹೆಸರು ಬದಿಯ ಗೆರೆ. ಇದರ ಹೆಸರು ಆಕ್ರಮಣ ಗೆರೆ. ಮಧ್ಯಗೆರೆ. ಇರಲಿ. ನಾನು ಹೇಳುತ್ತಿರುವಂಥ ವಿಷಯ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ನಿಮ್ಮೊಂದಿಗೆ ಹೇಳುತ್ತಿದ್ದೇನೆ. ಫಸ್ಟ್ ಬೇಕಾದಂಥ ಅಂಕಣ ಮತ್ತು ಕಂಬಗಳು ಮತ್ತು ಆಂಟೆನಾ ಮತ್ತು ಜಾಳಿಗೆ ಮತ್ತು ಚೆಂಡು, ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಸ್ತು ಸುಣ್ಣದ ಪುಡಿ ಮತ್ತು ಅದರಿಂದ ಆಟಗಳಿಂದ ಆಡುವಂಥ ವಸ್ತುಗಳೇ ಇವೆ. ಚೆಂಡು ಮತ್ತು ಜಾಳಿಗೆ, ಆಂಟೆನಾ, ಕಂಬಗಳು ಬೇಕಂತ ಇವೆಲ್ಲವೂ ವಾಲಿಬಾಲ್ ಆಟದ ಉಪಕರಣಗಳು. ಧನ್ಯವಾದ. ನನ್ನ ಹೆಸರು ಗೌರಮ್ಮ. ನಾನು 8ನೇ ಕ್ಲಾಸ್ನಲ್ಲಿ ಓದುತ್ತಿದ್ದೇನೆ. ಈಗ ವಾಲಿಬಾಲ್ ಆಡೋದ್ರಿಂದ ಚೆಂಡು ಇಲ್ಲಾರ್ದ ಏನಾದ್ರು ನೀವು ವಾಲಿಬಾಲ್ ಆಡೋಕ್ಕಾಗುತ್ತಾ? ಇಲ್ಲ. ಹಂಗಾಗಿ ಚೆಂಡು ಬೇಕು. ಚೆಂಡನ್ನು ಎದರಿಂದ ತಯಾರು ಮಾಡ್ತಾರಂದ್ರೆ ಅದು ಮೃದುವಾದ ಚರ್ಮ ಮತ್ತು ಮೃದುವಾದ ಚರ್ಮ ಮತ್ತು ಸಿಂಥೆಟಿಕ್ ಚರ್ಮದಿಂದ ತಯಾರು ಮಾಡ್ತಾರೆ.
ಅದ್ರೊಳಗೆ ಒಂದು ರಬ್ಬಲಿಂದ ಗಾಳಿ ತುಂಬಿದಂಥ ಚೀಲ ಇರುತ್ತೆ, ಅದ್ರೊಳಗೆ ಇರ್ತದೆ. ಅಲ್ಲಾದ್ರೂ ಜಾಗ ಇಲ್ಲ, ನಾವು ಎಷ್ಟು ಗಾಳಿ ತುಂಬಿರ್ತೀವಿ ಅನ್ನೋದಿರುತ್ತೆ. ಮತ್ತು ನೀವು ಒಂದೇ ಕಲರ್ ಹೊಡಿಬೇಕು ಅನ್ನೋದು ಏನಿರೋಂಗಿಲ್ಲ. ವಾಲಿಬಾಲ್ ಯಾವ ಕಲರ್ ಬೇಕಾದರೂ ಹೊಡಿಬೋದು. ಮತ್ತು ಅದು ಇದು ಸುತ್ತಳತೆ 65 ಸೆಂಟಿಮೀಟರಿಂದ 67 ಸೆಂಟಿಮೀಟರ್ ಇರ್ತದೆ. ಮತ್ತು ಇದ್ರ ತೂಕ 260 ಗ್ರಾಮ್ನಿಂದ 280 ಗ್ರಾಮ್ ಇರುತ್ತದೆ. ಇದು ಅದಕ್ಕೂ 300-400 ಈಗ ಹೆಚ್ಚಿದ್ರೆ ಅದು ಥ್ರೋಬಾಲ್ ಆಗುತ್ತದೆ. ವಾಲಿಬಾಲ್ಗೆ ಇಷ್ಟ ಇರುತ್ತೆ ತೂಕ. ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇವುಗಳೊಳಗೆ ಯಾವುದು ಗೋಳಾಕಾರ ಹೇಳ್ರಿ? ಯಾರು ಹೇಳ್ರಿ? ನೀವು ಹೇಳಿಸ್ರಿ. ಇದಾ ಕರೆಕ್ಟ್. ಮತ್ತೆ ಯಾರು ಹೇಳಿದವು? ಇಷ್ಟೇನ? ನನ್ನ ಹೆಸರು ಅರ್ಷಿತಾ ನಾಯ್ಕರ್. ನಾನು ಓದುತ್ತಿರುವ ತರಗತಿ 8ನೇ ತರಗತಿ. ವಾಲಿಬಾಲ್ ಪಾಠದಲ್ಲಿರುವ ಆಟದ ಉಪಕರಣಗಳು. ನಾನು ಅದರೊಳಗೆ ಜಾಳಿಗೆ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ವಾಲಿಬಾಲ್ ಆಡೋ ಮುಂದೆ ಜಾಳಿಗೆ ನೆಟ್ ಇಲ್ಲದೇ ಯಾರಿಗೂ ಆಡೋಕ್ಕೆ ಬರೋಂಗಿಲ್ಲ. ಅದು ಉದ್ದ ಎಷ್ಟು ಮೀಟ್ರ್ ಇರುತ್ತೆ ಅಂದರೆ 9.5 ಮೀಟರ್ನಿಂದ 10 ಮೀಟರ್ ಉದ್ದವಿರುತ್ತದೆ ಹಾಗೂ 1 ಮೀಟರ್ ಅಗಲವಿರುತ್ತದೆ. ಜಾಳಿಗೆಯ ಉದ್ದ 9.5 ಮೀಟರ್ ಇರುತ್ತದೆ, ಉದ್ದವಿರುತ್ತದೆ. ಅಗಲ 1 ಮೀಟರ್ ಇರುತ್ತದೆ. ಇವು ಚೌಕಗಳದಲ್ಲ, ಇವು 10 ಸೆಂಟಿಮೀಟರ್ ಚೌಕಗಳುಳ್ಳ ಜಲಾಂಗಗಳಿಂದ ಕೂಡಿರುತ್ತವೆ. ಮೇಲ್ಭಾಗದಲ್ಲಿ ಜಾಳಿಗೆ ಮೇಲ್ಭಾಗದಲ್ಲಿ 7 ಸೆಂಟಿಮೀಟರ್ ಬಿಳಿ ಬಟ್ಟೆಯ ಆಂಟೆನಾ 7 ಸೆಂಟಿಮೀಟರ್ ಅಗಲ ಇರುತ್ತದೆ. ಬಿಳಿ ಪಟ್ಟಿಯನ್ನು ಆಂಟೆನಾ ಉದ್ದಕ್ಕೂ ಹೊಲೆದಿರುತ್ತಾರೆ. ಈಗ ನೆಕ್ಸ್ಟ್ ಬಗ್ಗೆ ನಿಮ್ಗೆ ಯಾವ್ದಾದ್ರು ಡೌಟ್ ಆಯ್ತಾ? ಇಲ್ಲ. ಅದು ಈಗ ಬಿಳಿ ಪಟ್ಟಿ ಯಾಕೆ ಹಾಕಿರ್ತಾರೆ? ಈ ಬಿಳಿ ಪಟ್ಟಿ ಯಾಕೆ ಹಾಕಿರ್ತಾರೆ ಅಂದ್ರೆ ಕಂಪ್ನಿ ಹೆಸರಿಗೋಸ್ಕರ ಹಾಕಿರ್ತಾರೆ. ಮತ್ತೆ ಯಾರಿಗಾರದು ಜಾಹೀರಾತುಗಾಗಿ ಹಾಕಿರ್ತಾರೆ. ನನ್ನ ಹೆಸರು ವೆಂಕಟೇಶ್ ಸಿದ್ದಪ್ಪ ಕರಿಗ. ನಾನು ಓದುತ್ತಿರುವುದು 8ನೇ ತರಗತಿ. ನನ್ನ ಶಾಲೆ ಹೆಸರು ಶ್ರೀ ಗುರು ಮುರುಘೇಶ್ವರ ಪ್ರೌಢಶಾಲೆ ಕಲ್ಕೇರಿ. ವಾಲಿಬಾಲ್ ಆಟದಲ್ಲಿ ನನಗೆ ಬಂದಿರುವ ವಿಷಯ ಆಂಟೆನಾ. ನಿಮಗೆಲ್ಲ ಆಂಟೆನಾದ ಬಗ್ಗೆ ಹಂಚಿಕೊಳ್ಳುತ್ತಿದ್ದೇನೆ. ಆಂಟೆನಾದ ಬದಿಪಟ್ಟಿಗಳ ಹೊರಭಾಗಗಳಲ್ಲಿ 1.80 ಮೀಟರ್ ಉದ್ದ 1.80 ಮೀಟರ್ ಉದ್ದ ಈ ಥರ ಆಂಟೆನಾಗಳನ್ನು ಹಾಕಿರುತ್ತಾರೆ. ಇದರ ಉದ್ದ 1.80 ಮೀಟರ್ ಇರುತ್ತೆ. ಇದರ ಸುತ್ತಳತೆ 10 ಮಿಲಿಮೀಟರ್. ಎರಡು ಮಿಲಿಮೀಟರ್ ಉದ್ದ ಇರುತ್ತದೆ. ವ್ಯಾಸದ ಎರಡು ಆಂಟೆನಾಗಳನ್ನು ಬಿಗಿಗೊಳಿಸಲಾಗಿರುತ್ತದೆ. ಆಂಟೆನಾವನ್ನು ಏಕೆ ಕಟ್ಟುತ್ತಾರೆ ಆಟದಲ್ಲಿ? ಆಂಟೆನಾ ಏಕೆ ಬೇಕು ವಾಲಿಬಾಲ್ ಆಟದಲ್ಲಿ? ಈಗ ಒಬ್ಬ ವ್ಯಕ್ತಿಯು ಆಟ ಆಡುವಾಗ
ಚೆಂಡು ಆ ಎರಡು ಆಂಟೆನಾಗಳಿಗೆ ಬಡಿಯಬಾರದು ಮತ್ತು ಆ ಆಂಟೆನಾಗಳ ಒಳಗೆ ಆಟವನ್ನು ಆಡಬೇಕು. ಆಂಟೆನಕ್ಕೆ ಚೆಂಡು ಬಡಿದರೆ ಏನಾಗುತ್ತೆ? ಎದುರಾಳಿಗೆ 1 ಪಾಯಿಂಟ್ ಹೋಗುತ್ತೆ. ಆಂಟೆನಕ್ಕೆ ಟಚ್ ಆದರೆ ತಪ್ಪು. ಎದುರಾಳಿ ತಂಡಕ್ಕೆ 1 ಪಾಯಿಂಟ್ ಹೋಗುತ್ತದೆ. ಧನ್ಯವಾದ. My name is ವಿಜಯಲಕ್ಷ್ಮಿ. I am studying in 8th standard. ನಾನು ವಾಲಿಬಾಲದಲ್ಲಿ ಕಂಬಗಳ ಬಗ್ಗೆ ನಿಮ್ಮಗಳೊಂದಿಗೆ ಹಂಚಿಕೊಳ್ಳುತ್ತೇನೆ. ವಾಲಿಬಾಲ್ ಆಟದಲ್ಲಿ ಕಂಬಗಳ ಬದಿ ರೇಖೆಯಿಂದ ಈ ಬದಿ ರೇಖೆ ಇದೆಯಲ್ಲ, ಇದಕ್ಕೆ 0.5 ಮೀಟರ್ನಿಂದ 1 ಮೀಟರ್ ವರೆಗೆ ನೆಟ್ಟಿರುತ್ತಾರೆ. ಇವುಗಳ ಭೂಮಿಯ ಎತ್ತರವು 2.55 ಮೀಟರ್ ಎತ್ತರವಿರುತ್ತದೆ. ಲಂಬವಾಗಿ ಇರುತ್ತವೆ, ನೇರವಾಗಿರುತ್ತವೆ, ಗೋಳಾಕಾರದಲ್ಲಿರಬೇಕು, ಸ್ಥಿರವಾಗಿ ನೆಟ್ಟಿಗಿರಬೇಕು. ನೀವು ವಾಲಿಬಾಲ್ ಆಟ ಆಡುವಾಗ ಕಂಬಗಳಿಲ್ಲದೆ ಆಟ ಆಡ್ತೀರಾ? ನಾನು ನಿಮಗೊಂದು ಕ್ವಶನ್ ಕೇಳ. ಕಂಬಗಳು ಎಷ್ಟು ಎತ್ತರವಾಗಿರುತ್ತೆ? 2.55 ಲಂಬವಾಗಿ ಇರುತ್ತದೆ. 2.55 ಮೀಟರ್ವಾಗಿ ಇರುತ್ತದೆ. ಇಷ್ಟು ಹೇಳಿ ನಾನು ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಾಲಿಬಾಲ್ ಆಟದ ಸಾಮಾನ್ಯ ನಿಯಮಗಳನ್ನು ಹೇಳುತ್ತೇನೆ. ವಾಲಿಬಾಲ್ ಆಟ ಆಡಬೇಕಾದರೆ ವಾಲಿಬಾಲ್ ಆಟದಲ್ಲಿ 12 ಜನ ಆಟಗಾರರು ಇರುತ್ತಾರೆ. ಮೊದಲು ನಾಣ್ಯವನ್ನು ಚಿಮ್ಮುವಿಕೆ ಮುಖಾಂತರ ಸರ್ವಿಸ್ ಮತ್ತು ಅಂಕಣ ಯಾರಿಗೆ ಬರುತ್ತೆ ಅನ್ನೋದನ್ನು ನಿರ್ಧಾರ ಮಾಡುತ್ತಾರೆ. ಮತ್ತು ಸರ್ವಿಸ್ ಬಂದ ತಂಡವು ಸರ್ವಿಸ್ ಮಾಡುವ ಆಟಗಾರ ಸರ್ವಿಸ್ ಮಾಡಿ ನಟ್ಟಿಗೆ ಟಚ್ ಆಯ್ತಂದ್ರೆ ಅದು ಲಾಸ್. ಸರ್ವಿಸ್ ಮಾಡುವ ಆಟಗಾರ ಈ ಗೆರೆಯನ್ನು ತುಳಿಯಬಾರದು. ತುಳಿಯದೆ ಎದುರಾಳಿ ತಂಡಕ್ಕೆ ಬಾಲನ್ನು ಕಳಿಸಬೇಕು ಮತ್ತು ನಟ್ಟಿಗೆ ಟಚ್ ಆದರೆ ಅದು ಸರ್ವಿಸ್ ಲಾಸ್ ಆಗುತ್ತದೆ. ಎದುರಾಳಿ ತಂಡವು ರೊಟೇಷನ್ ಅನ್ನು ಮಾಡಬೇಕಾಗುತ್ತದೆ ಮತ್ತು ವಾಲಿಬಾಲ್ ಆಡುವಾಗ 3 ಸ್ಪರ್ಶದಿಂದ ಎದುರಾಳಿ ತಂಡಕ್ಕೆ ಬಾಲನ್ನು ಕಳಿಸಬೇಕಾಗುತ್ತದೆ ಮತ್ತು ಮುಂಬದಿಯ ಆಟಗಾರರು ಕ್ರಾಸ್ ಮಾಡಿ ಆಟವನ್ನು ಆಡುವ ಹಾಗಿಲ್ಲ. ಮತ್ತು ಸರ್ವಿಸ್ ಮಾಡಿದ ತಂಡವು ಏನಾದರೂ ತಪ್ಪು ಮಾಡಿದರೆ ಎದುರಾಳಿಗೆ ಸರ್ವಿಸ್ ಜೊತೆಗೆ ಅಂಕನೂ ಹೋಗುತ್ತದೆ. ನಿಮಗೇನಾದರೂ ಅಂಕ ಹೋದ ಸಂದರ್ಭದಲ್ಲಿ ನಾವು ರೊಟೇಷನ್ ಮಾಡಬೇಕಾಗುತ್ತದೆ. ಅದು ಹ್ಯಾಂಡಿಕ್ರಾಫ್ಟ್ ಆಕಾರದಲ್ಲಿ ನಾವು ರೊಟೇಷನ್ ಅನ್ನು ಮಾಡಬೇಕಾಗುತ್ತದೆ. ಮತ್ತೇನಾದರೂ ಸಾಮಾನ್ಯ ನಿಯಮಗಳಲ್ಲಿ ನಿಮಗೇನಾದರೂ ಡೌಟ್ ಇದೆಯಾ? ಒಬ್ಬ ವ್ಯಕ್ತಿ ಒಂದೇ ಬಾಲನ್ನು 3 ಸಲ ಆಡಬಹುದಾ? ತಪ್ಪು. ಒಬ್ಬ ವ್ಯಕ್ತಿ 3 ಸ್ಪರ್ಶವನ್ನು ಮಾಡುವ ಹಾಗಿಲ್ಲ. ಒಬ್ಬನಾದರ ನೀನು ಮಾಡ್ದಂದ್ರೆ ಇನ್ನೊಬ್ಬ ಮಾಡಿ ಆದ್ಮೇಲೆ ನೀನು ಮಾಡಬಹುದು. ಮತ್ತು ವಾಲಿಬಾಲ್ ಆಟದಲ್ಲಿ ತಲೆಯಿಂದ ಹೊಡೆಯಬಹುದು, ಆದರೆ ನೀನು 3 ಸತಿ ನೀನೇ ಹೊಡೆಯೋ ಹಾಗಿಲ್ಲ. ಕಾಲಿಂದ ಹೊಡೆಯಬಹುದು. ವಾಲಿಬಾಲ್ ಆಟದಲ್ಲಿ ಬಾಡಿ ಟಚ್ ಇದೆ. ಇದು ಬಾಲು ರೋಲ್ ಆಗಿ ಕೆಳಗಡೆ ಬೀಳೋ ಹಾಗಿಲ್ಲ. ನಾನು ನಿಮಗೆ ಒಂದು ಸರ್ವಿಸ್ ನಾವು ಹೊರಗೆ ನೀವು ಟಚ್ ಮಾಡಬೇಕು. ಅದನ್ನ ಬಾಲು ಈ ಕಡೆ ಎದುರಾಳಿ ಈ ಕಡೆ ತಂದವರು ಇದು ಸರ್ವಿಸ್ ಮಾಡಿದಾಗ ನಟ್ಟಿಗೆ ಟಚ್ ಆಗಿ ಈ ಕಡೆ ಬಿದ್ದು ಅವ್ರು ಹೊಡಿಬೇಕು. ಈ ಕಡೆ ಹೊಡೆಯೋ ಹಾಗಿಲ್ಲ. ತಪ್ಪು. ಸರ್ವಿಸ್ ಒಂದೇ ಪ್ರಯತ್ನದಲ್ಲಿ ಕಳಿಸಬೇಕು. ನಾನು ನಿಮಗೆ ಪ್ರಶ್ನೆಯನ್ನು ಕೇಳುತ್ತೇನೆ. ವಾಲಿಬಾಲ್ ಆಟದಲ್ಲಿ ಎಷ್ಟು ಆಟಗಾರರಿರುತ್ತಾರೆ? 12. 6 ಜನ ಆಟಗಾರರು, 6 ಜನ ಬದಲಿ ಆಟಗಾರರು.
ವಾಲಿಬಾಲ್ ಆಟದಲ್ಲಿ ಎಷ್ಟು ಸ್ಪರ್ಶಗಳಿರುತ್ತವೆ? 3 ಸ್ಪರ್ಶಗಳು 3 ಸ್ಪರ್ಶಗಳು ಆಗಿರುತ್ತೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನನ್ನ ಹೆಸರು ಪ್ರಯೋಗ ಮಾಡಿ. ನಾನು ಓದುತ್ತಿರುವ ಶಾಲೆ ಶ್ರೀ ಗುರು ಮುರುಕೇಶ್ವರ ಪ್ರೌಢಶಾಲೆ. ನಾನು 8ನೇ ತರಗತಿ. ನಾನು ವಾಲಿಬಾಲ್ ಆಟದ ರೊಟೇಷನ್ ಬಗ್ಗೆ ನಿಮಗೆ ತಿಳಿಸುತ್ತೇನೆ. ವಾಲಿಬಾಲ್ ಆಟದಲ್ಲಿ 12 ಜನ ಮಕ್ಕಳು ಇರುತ್ತಾರೆ. ಆದರೆ ರೊಟೇಷನ್ ಮಾಡುವುದು ಹೇಗೆ ಅಂತ ಹೇಳುತ್ತೀನಿ. ರೊಟೇಷನ್ ಹೇಗೆ ಮಾಡುವುದು ಎಂದು ತಿಳಿಸುತ್ತೇನೆ. ಒಬ್ಬ ಆಟಗಾರ ಸರ್ವಿಸ್ ಮಾಡಿದ ಮೇಲೆ ಸರ್ವಿಸ್ ನೆಟ್ಟಿಗೆ ಬಡಿದರೆ ಪಾಯಿಂಟ್ ಎದುರಾಳಿ ತಂಡಕ್ಕೆ ಹೋಗುತ್ತದೆ. ಆದರೆ ಅಂಕಣದ ಎದುರಾಳಿ ತಂಡದವನು ಮಾಡಿದರೆ ಈ ನೆಟ್ಟಿಗೆ ಬಡಿದರೆ ಆದರೆ ಒಂದನೇದವ ಎಲ್ಲಿರ್ತಾನೆ 6, 5, 4, 3, 2 6 ಜನ ಆದರು. ಇವನಿಗೆ ಪಾಯಿಂಟ್ ಬಂದರೆ ಇವನು ಇಲ್ಲಿಗೆ ಹೋಗುತ್ತಾನೆ. ಹೋಗ್ತಾರಂತೇಳಿ ಒಂದನೇದವ 6 ನಂಬರಿಗೆ ಬರುತ್ತಾನೆ. 6ನೇದವ 5 ನಂಬರಿಗೆ ಹೋಗುತ್ತಾನೆ. 5ನೇದವ 4 ನಂಬರಿಗೆ ಹೋಗುತ್ತಾನೆ. 4ನೇದವ 3 ನಂಬರಿಗೆ ಹೋಗುತ್ತಾನೆ. 3ನೇದವ 2 ನಂಬರಿಗೆ ಹೋಗುತ್ತಾನೆ. 2ನೇದವ 1 ನಂಬರಿಗೆ ಬರುತ್ತಾನೆ. ಈ ರೀತಿ ರೊಟೇಷನ್ ಆಗುತ್ತಾರೆ. ಹಾಯ್, ನನ್ನ ಹೆಸರು ಸಂಗೀತ. ನಾನು 8ನೇ ತರಗತಿಯಲ್ಲಿ ಓದಿದ್ದೇನೆ. ನಾನು ಅಧ್ಯಾಯ 2 ವಾಲಿಬಾಲ್ ಆಟದಲ್ಲಿ ಅಂಕಗಳ ಬಗ್ಗೆ ಪರಿಚಯ ಮಾಡ್ತೀನಿ. ಕೊನೆಯದಾಗಿ ಅಂಕಗಳ ಬಗ್ಗೆ ಈಗ ನೋಡೋಣ. ಈಗ ಆಟದಲ್ಲಿ 6 ಜನ ಇರ್ತಾರೆ. ಈಗ ಈ ತಂಡ ಸರ್ವಿಸ್ ಮಾಡಿರ್ತಾರೆ. ಈ ತಂಡ ಸರ್ವಿಸ್ ಮಾಡಿರ್ತಲ್ಲ, ಈಗ ಸರ್ವಿಸ್ ಮಾಡಿದ್ರೆ ತಿಳ್ಕೊಳ್ಳಿ. ಈ ಸರ್ವಿಸ್ ಮಾಡಿದ್ರೆ ನಟ್ಟಿಗೆ ಬಡಿತಾರೆ. ಆ ಪಾಯಿಂಟ್ ಯಾವ ತಂಡಕ್ಕೆ ಹೋಗುತ್ತಾ? ಎದುರಾಳಿ ತಂಡ. ಈಗ ಈ ವ್ಯಕ್ತಿ ಸರ್ವಿಸ್ ಮಾಡಿದ. ಸರ್ವಿಸ್ ಯಾವ ಕಡೆ ಹೋಯ್ತು? ಈ ಕಡೆ ಹೋಯ್ತು. ಅದೇನು ಅವ್ರು ತಪ್ಪು ಮಾಡ್ದಂಗ. ಈಗ ಸರ್ವಿಸ್ ಯಾರು ಹೋಯ್ತು? ಎದುರಾಳಿ ತಂಡಕ್ಕೆ ಹೋಯ್ತು. ಎದುರಾಳಿ ತಂಡಕ್ಕೆ ಸರ್ವಿಸ್ ಜೊತೆಗೆ ಒಂದು ಪಾಯಿಂಟ್ ಕೂಡ ಅವ್ರಿಗೆ ಹೋಗುತ್ತೆ. ಈ ವಾಲಿಬಾಲ್ ಆಟದಲ್ಲಿ 25 ಅಂಕಗಳಿಗೆ ಆಟ ಇರ್ತದೆ. 25 ಅಂಕಗಳಿಗೆ ಆಟ ಇರ್ತದೆ. 25 ಅಂಕಗಳಿಗೆ ಆಟ. ಯಾವ ತಂಡ 25 ಅಂಕಗಳನ್ನ ಗಳಿಸೋದು ಆ ತಂಡಕ್ಕೆ ಸೆಟ್ಟಿನ ವಿಜಯ ಅಂತ ಹೇಳಿ ಕರೀತಾರೆ. ಸೆಟ್ಟಿನ ವಿಜಯ ಅಂತ ಹೇಳಿ ಕರೀತಾರೆ. ಒಂದು ಪಂದ್ಯಕ್ಕೆ 5 ಸೆಟ್ಗಳು ಇರ್ತವೆ. ಅದರಲ್ಲಿ 3 ಸೆಟ್ಗಳನ್ನ ಯಾವ ತಂಡ ಗೆಲ್ತೈತೆ ನೋಡು ಆ ತಂಡಕ್ಕೆ ಸೆಟ್ಟಿನ ವಿಜಯ ಅಂತ ಹೇಳಿ ಕರೀತಾರೆ. 5ನೇ ಅಥವಾ ನಿರ್ಣಾಯಕ ಸೆಟ್ ಅನ್ನ 15 ಅಂಕಗಳಿಗೆ ನೀಡ್ತಾರೆ. ಈಗ ನಾನು ಕ್ವಶನ್ ಕೇಳಿ, ಎಷ್ಟು ಅಂಕ ಗಳಿಸಿದ ಗೆಲ್ಬೋದು? 25 ಅಂಕಗಳನ್ನು ತೆಗೆದುಕೊಂಡಾಗ ಗೆಲ್ಲಿಸುತ್ತದೆ. ಹಾಗಾದ್ರೆ ಒಂದೆಲೆ 24 ಅಂಕವು ಸಮವಾದರೆ ಏನು ಮಾಡಬೇಕು? ಈ ಕ್ವಶನ್ ಕೇಳಿದ್ರೆ ಅದರ ಆನ್ಸರ್ ಗೊತ್ತಿದೆಯಾ? ಎರಡು ಈಚ್ ಆದರೆ ಅದನ್ನು ಕಂಟಿನ್ಯೂ ಟು ಸರ್ವಿಸ್ ಎಂದು ಮಾಡಲಾಗುತ್ತದೆ. 2 ಅಂಕಗಳ ನಂತರ ವಿನ್ ಆಗಬಹುದು. 2 ಅಂಕದ ಅಂತರದಲ್ಲಿ ವಿನ್ ಆಗುತ್ತದೆ. ಅಂಕದ ಬಗ್ಗೆ ನಿಮಗೆಲ್ಲ